ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಚಂದ್ರಿಕಾಸ್ ಕಿಚನ್ಗೆ ಸ್ವಾಗತ. ಈ ದಿನ ನಾವು ತುಂಬ ಟೇಸ್ಟಿಯಾಗಿ ಸರಳವಾಗಿ ವೆಜ್ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸನ್ನು ನೋಡೋಣ ಬನ್ನಿ. ಮೊದಲಿಗೆ ಕಟ್ ಮಾಡಿರುವ ಬೀನ್ಸ್, ಕ್ಯಾರೆಟ್, ನವಕೋಲು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಬಟಾಣಿ, ಪುದೀನ ಸೊಪ್ಪು. ಇದಕ್ಕೆ ಮಸಾಲೆ ಐಟಮ್, ಪಲಾವ್ ಮಸಾಲ ಐಟಮ್ಗೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಬೆಳ್ಳುಳ್ಳಿ, ಶುಂಠಿ, ಒಂದು ಚಕ್ಕೆ, 2 ಲವಂಗ, 1 ಏಲಕ್ಕಿ, 1-2-3 ಮೆಣಸುಕಾಳು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ಸಿಂಪಲ್ಲಾಗಿ ನಾವು 1/4 kgಗೆ ಅಳತೆಗೆ ಮಾಡ್ಕೊತಾ ಇದ್ದೀವಿ. ಒಂದು ಪಾತ್ರೆ ಇಟ್ಬಿಟ್ಟು ಆಯಿಲ್ ಹಾಕಿ, ಯಾವ ಆಯಿಲ್ ಇದ್ದರೆ ಅದು ಹಾಕ್ಕೋಬೋದು. ನಿಮ್ಮ ಮನೆಯಲ್ಲಿ ಯಾವುದು ಯೂಸ್ ಮಾಡಿದ್ರೆ ಅದು. ಪಲಾವ್ ಐಟಮ್ಸ್ ಎಲ್ಲ ಹಾಕ್ಕೊಳ್ಳೋಣ. ಇದೆಲ್ಲ ಕಾಣಿಸ್ತದೆ, ಮಾಡ್ಬೋದಾ? ಈರುಳ್ಳಿ ಹಾಕೋಣ. ಚಿಕ್ಕದಾಗಿ ಒಂದು ದಪ್ಪ ಈರುಳ್ಳಿ, ಒಂದು ಸೈಜಲ್ಲಿ ಮೀಡಿಯಮ್ ಸೈಜ್ ಗಾತ್ರ ಒಂದು ಈರುಳ್ಳಿ ಹಾಕೋಣ. ಅದು ಸ್ವಲ್ಪ ಕೆಂಪಾಗೋವರೆಗೂ ಹುರಿಯೋಣ, ಕಂದು ಬಣ್ಣಕ್ಕೆ ಬರಲಿ. ಕಂದು ಬಣ್ಣ ಬಂದಿದೆ ಆಲ್ರೆಡಿ. ಅದಕ್ಕೆ ಬೀನ್ಸ್, ಕಟ್ ಮಾಡಿರೋ ಬೀನ್ಸ್ ಹಾಕೋಣ. ಒಂದು ಬಟ್ಲಷ್ಟು ಕ್ಯಾರೆಟು, ನವಕೋಲು ಹಾಕೋಣ. ಟೊಮೊಟೊ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಹಾಕಬೇಕಾಗಿತ್ತು, ಆನಿಯನ್ ಹಾಕಿದಾಗ ಹಾಕಬೇಕಿತ್ತು. ನಾನು ಈಗ ಹಾಕ್ಕೊತಾ ಇದ್ದೀನಿ, ನೀವು ಆನಿಯನ್ ಹಾಕಿದಾಗ ಹಾಕ್ಕೊಳ್ಳಿ. ಮತ್ತು ಬಟಾಣಿ ಹಾಕೋಣ, ಹಸಿ ಬಟಾಣಿ. ನಿಮ್ಗೆ ಎಷ್ಟಿದ್ರೆ ತರಕಾರಿ ಅಷ್ಟು ಹಾಕ್ಕೋಬೋದು ಮನೆಯಲ್ಲಿ. ನಿಮ್ಗೆ ಇಷ್ಟ ಬೀಳೋರು ತರಕಾರಿ ಹೆಚ್ಚಿಗೆ ಬೇಕು ಅಂದರೆ ಹೆಚ್ಚಿಗೆ ಹಾಕ್ಕೊಳ್ಳಿ. ಈಗ ರುಬ್ಬಿರೋ ಪೇಸ್ಟ್ ಹಾಕೋಣ. ತರಕಾರಿ ಜಾಸ್ತಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು, ಸ್ವಲ್ಪ ಕಡಿಮೆ ಹಾಕ್ಕೋಬೋದು ಕ್ವಾಂಟಿಟಿ. ಅದರಲ್ಲಿ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕೋಣ, ಮತ್ತು ಪುದೀನ ಸೊಪ್ಪು ಹಾಕೋಣ. ಚೆನ್ನಾಗಿ ಕೈ ಆಡಿಸೋಣ, ಹಸಿ ಸ್ಮೆಲ್ ಹೋಗೋವರೆಗೂ. ಅದರಲ್ಲಿ ಸ್ವಲ್ಪ ಅರಿಶಿನ ಪುಡಿ, ಒಂದು 1/4 ಸ್ಪೂನಷ್ಟು. 1/4 kg ಅಳತೆಗಾಗಿ ಸ್ವಲ್ಪ ಹಾಕ್ಕೋಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವು. ಖಾರ ಪುಡಿ 1-2 ಸ್ಪೂನಷ್ಟು. ಅದರಲ್ಲೇ ಧನಿಯಾ ಪುಡಿ ಹಾಕೋಣ, 1-2 ಸ್ಪೂನಷ್ಟು. ಅದನ್ನು ಜಾಸ್ತಿ ಬೇಡ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಗರಂ ಮಸಾಲ 1/4 ಸ್ಪೂನಷ್ಟು ಗರಂ ಮಸಾಲ ಹಾಕೋಣ. ಹಸಿ ಸ್ಮೆಲ್ ಹೋಗೋವರೆಗೂ ಹಾಕಿ, ಸ್ವಲ್ಪ ಮೊಸರು ಹಾಕಿ 1-2 ಸ್ಪೂನಷ್ಟು ಮೊಸರು ಹಾಕೋಣ. ರೈಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ, ಉದುರಾಗಿ ಬರುತ್ತೆ ಅಂತ ಹೇಳಿ ಹಾಕ್ಕೋಬೇಕು. ಅದರಲ್ಲಿ ಸ್ವಲ್ಪ ನೀರು ಹಾಕೋಣ, ಇಲ್ಲಾಂದರೆ ತಳ ಹತ್ತಿಬಿಡುತ್ತೆ. ಆದ್ದರಿಂದ ಸ್ವಲ್ಪ ಕಡಿಮೆ ಉರಿಯಲ್ಲಿ, ಕಡಿಮೆ ಫ್ಲೇಮ್ ಇಟ್ಕೊಂಡು ನಾವು ಇದು ಮಾಡ್ಕೊಳ್ಳೋಣ. 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಒಂದು 20 ನಿಮಿಷ ನೆನೆ ಹಾಕೋಣ. ಅರ್ಧಂಬರ್ಧ ಬೆಂದಿದೆಯೇನೋ ನೋಡಿಬಿಟ್ಟು ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು, 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಅಳತೆ ತೊಗೊಳ್ಳೋಣ. 2 ಗ್ಲಾಸ್ ನೀರು ಹಾಕಿದ್ರೆ ಸಾಕಾಗುತ್ತೆ. ನಾವು ತರಕಾರಿಗೆ ಮುಂಚೆನೇ ಬೇಯೋದಕ್ಕೆ ಅಂತ ಸ್ವಲ್ಪ ಹಾಕ್ಕೊಂಡಿರ್ತೀವಿ, ಅದಕ್ಕೆ 2 ಗ್ಲಾಸ್ ಹಾಕ್ಕೊಂಡ್ರೆ ಸಾಕು.
ಕುದೀತಾ ಇರುವಾಗ ಹಾಗೆ ಹೈ ಫ್ಲೇಮಲ್ಲೇ ಸ್ವಲ್ಪ ಹೊತ್ತು ಕುದಿಸೋಣ. ಮತ್ತು ತರಕಾರಿ ಬೆಂದಿದೆ ಅಂತ ನೋಡಿಬಿಟ್ಟು ಅದಕ್ಕೆ ಅಕ್ಕಿ ಹಾಕೋಣ. ಅರ್ಧಂಬರ್ಧ ತರಕಾರಿ ಬೆಂದರೂ ಸಾಕು, ಅಕ್ಕಿ ಜೊತೆಯಲ್ಲಿ ಬೆಂದೋಗುತ್ತೆ. ಅಕ್ಕಿ ಹಾಕ್ಕೊಳ್ಳೋಣ. ಈಗ ಮುಚ್ಚಿಟ್ಬಿಡೋಣ ಫುಲ್ ಉರಿಯಲ್ಲಿ. ಸ್ವಲ್ಪ ಮತ್ತೆ ಫ್ಲೇಮ್ ಕಡಿಮೆ ಮಾಡಬೇಕು. ಹಿಂಗಾದಾಗ ಮತ್ತೆ ಸ್ವಲ್ಪ ಹೈ ಫ್ಲೇಮ್ ಇದ್ದಿದ್ದು ಕಡಿಮೆ ಫ್ಲೇಮ್ ಮಾಡ್ಕೊಳ್ಳೋಣ. ಕಡಿಮೆ ಉರಿಯಲ್ಲಿ ಬೇಯಿಸೋಣ. ರೆಡಿಯಾಗಿದೆ ಪಲಾವು. ಸರ್ವ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಟೇಸ್ಟಿಯಾದ ಪಲಾವ್ ರೆಡಿಯಾಗಿದೆ. ಇಷ್ಟವಾದಲ್ಲಿ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. Oh